ಎಲ್ರಿಗೂ ನಮಸ್ಕಾರ. ನಮ್ಮ ರೈತ ಬಾಂಧವರು ಎಲ್ರಿಗೂ ನಮ್ಮ ಚಳ್ಳಕೆರೆ ತಾಲೂಕು ಮತ್ತು ದೇವರಹಳ್ಳಿ ನಾವು ಊರಲ್ಲಿ ನಾವು ಈಗ ಇದ್ದೀವಿ. ಅವರು ಈಗ ನಮ್ಮ ಪ್ರಕಾಶ್ ಸರ್ ಅನ್ನೋವಂಥವ್ರು ಇಲ್ಲಿ ಟೊಮೊಟೊ ಬರೋಬ್ಬರಿ 1 ಎಕರೆ ಅಲ್ಲ, 2 ಎಕರೆ ಅಲ್ಲ, 100 ಎಕರೆ ಟೊಮೊಟೊನ ಈಶಾ ಜೈಹೋ ವೆರೈಟಿ ಬೆಳೆದಿದ್ದಾರೆ. ನೋಡಿ ಸ್ನೇಹಿತರೆ, ನಮ್ಮ ಈಶಾ ಜೈಹೋ ಅನ್ನೋ ವೆರೈಟಿ ಇವ್ರಿಗೆ ತುಂಬ 4ರಿಂದ 5 ವರ್ಷದಿಂದ ನಮ್ಮ ಬೆಳೆಗಳ ಮೇಲೆ ತುಂಬ ನಂಬಿಕೆ. ಈಶಾ ಕಂಪ್ನಿ ಅನ್ನೋದು ಇದೊಂಥರ ರೈತ ಬಡವರ ಕಂಪ್ನಿ ಅಂತ ಹೇಳ್ಬೋದು. ಯಾಕಂದರೆ ಕ್ವಾಲಿಟಿಯಲ್ಲಾಗ್ಬೋದು, ರೇಟಲ್ಲಾಗ್ಬೋದು, ಎಲ್ಲದರಲ್ಲೂ ತುಂಬ ಚೆನ್ನಾಗಿದೆ. ನಮ್ಮ ರೈತರಿಗೆ ಪಾಪ ಈ ವರ್ಷ ಯಾವ ಬೆಳೆ ಬೆಳಿಬೇಕು ಅದು ಇದು ಅಂತ ಎಲ್ಲ ಕನ್ಫ್ಯೂಸ್ ಇದೆ. ನಾನು ಪ್ರಾಂಪ್ಟಲ್ಲಿ ಹೇಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ, ನಮ್ಮ ರೈತ ಬಂದವರೇ, ನೀವು ಯಾವುದೇ ಯೋಚನೆಯನ್ನು ಮಾಡಬೇಡ್ರಿ. ನೆಕ್ಸ್ಟ್ ಬೆಳೆನೂ ಅಷ್ಟೇ, ನೀವು ಈಶಾ ಜೈಹೋ ಅನ್ನೋ ಟೊಮೊಟೊನ ಬೆಳೀರಿ. ಈಶಾ ಜೈಹೋ ಟೊಮೊಟೊ ಎಲ್ರಿಗೂ ಲಾಭದಾಯಕವಾಗಿದೆ, ಮತ್ತು ಬೆಳೆನೂ ತುಂಬ ಚೆನ್ನಾಗಿದೆ, ಮತ್ತು ರೋಗಕ್ಕೆ ತುಂಬ ಚೆನ್ನಾಗಿ ತಡ್ಕೊಳ್ಳುತ್ತೆ, ವೈರಸ್ಸು ತುಂಬ ಚೆನ್ನಾಗಿ ತಡೆಯುತ್ತೆ. ಈ ತೋಟ ನೋಡ್ತಾ ಇದ್ದೀವಿ ನಾವು. ಟೋಟಲ್ ಇವು ನಮ್ಮ ಪ್ರಕಾಶ್ ಸರನು, ಅದಕ್ಕೆ ನಾವು ಹೊರಗಡೆ ಎಲ್ಲಿ ವೀಡಿಯೋ ಮಾಡ್ತಾ ತೋಟದಲ್ಲೇ ಕೂತ್ಕೊಂಡು ವೀಡಿಯೋ ಮಾಡೋಣ ಅನ್ನೋ ಇಂಟೆನ್ಷನ್ ನಾವು ಇಲ್ಲಿ ವೀಡಿಯೋ ಮಾಡ್ತಾ ಇದ್ವಿ. ಟೋಟಲ್ 100 ಎಕರೆ ಟೊಮೊಟೊನ ನಮ್ಮ ಸಾರು ಬೆಳೆದಿದ್ದಾರೆ ಇವತ್ತು. 100 ಎಕರೆ ಟೊಮೊಟೊ ಅವ್ರ ಅನುಭವ ಹೇಗಿತ್ತು, ಅವ್ರ ಅನುಭವ ಯಾವ ಥರ ಮಾಡಿದ್ರು ಎಲ್ಲ ನಾವು ಅವ್ರ ಹತ್ರ ಡಿಸ್ಕಷನ್ ಮಾಡೋಣ. ನಮಸ್ಕಾರ ಸರ್. ಸರ್ ನಮಸ್ತೆ. ನೀವು ಫಸ್ಟ್ ಟೊಮೊಟೊ ಯಾವಾಗ ಸ್ಟಾರ್ಟ್ ಮಾಡ್ಕೊಂಡ್ರಿ ಸರ್? ನೀವು 2012ರಿಂದ ಸ್ಟಾರ್ಟ್ ಮಾಡಿ. 2012ರಿಂದ. ನಿಮ್ಮ ಸ್ಫೂರ್ತಿದಾಯಕ ಮತ್ತೆ ನಿಮಗೆ ಬೆನ್ನೆಲುಬು ಥರ ನಿಂತಿದ್ದು ಯಾರು ಸರ್ ನಿಮಗೆ? ನಮ್ಮ CMR ಮಂಡ್ಯ ಓನರ್ ಹರೀಶ್ ಅಣ್ಣರೇ. ಅರ್ಥ ಆಯ್ತಾ ಸರ್? ನಮ್ಮ CMR ಹರೀಶ್ ಸರ್ ಅವರು ಬಡವರು ಬಂಧು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಅವರು ಪ್ರತಿಯೊಬ್ಬರಿಗೂ ಅಷ್ಟೇ, ನಾನು ಇದೀನಿ, ನೀವು ಮಾಡಿರಿ, ನಾವು ರೈತರು ಮುಂದೆ ಬರ್ಬೇಕನ್ನೋ ಹೆಚ್ಚಿಗೆ ರೈತರಿಗೆ ತುಂಬ ಬೆಲೆ ಕೊಟ್ಟು ರೈತರನ್ನ ಮುಂದೆ ನಡ್ಸೋಕ್ಕೆ ಯಾರಾದರೂ ಇದ್ದಾರೆ ಅಂದರೆ ನಾವು ಅದು ಕೋಲಾರದಲ್ಲಿ CMR ಹರೀಶ್ ಸರ್ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಮತ್ತು ಅವರು ನಮ್ಮ ಪ್ರಕಾಶ್ ಸರ್ಗೆ ಅವರೇ ಒಂದು ಆದರ್ಶವಾಗಿ ಅವ್ರಿಗೆ ಯಾವ ಥರ ಮಾಡ್ಕೊಂಡು ಗೈಡೆನ್ಸ್ ಕೊಟ್ಟು ಇವತ್ತು ಬರೀ 5 ಎಕರೆ ಟೊಮೊಟೊ ಸ್ಟಾರ್ಟ್ ಮಾಡಿ ಇವತ್ತು 100 ಎಕರೆ ಟೊಮೊಟೊ ಮಾಡಿದ್ದಾರೆ. ಮತ್ತು ಸರ್, ನಿಮ್ಮ ಅನುಭವದ ಮಾತು ಪ್ರಕಾರ ನೀವು ಫಸ್ಟ್ ಸ್ಟಾರ್ಟಿಂಗಿಂದನೂ ಯಾವ ಥರ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ ಸರ್? ಬೆಳೆ ಆಗ್ಬೋದು ಯಾವ ಥರ? ಈ 100 ಎಕರೆ ಮೇಂಟೈನ್ ಮಾಡೋದಂದ್ರೆ ಅಷ್ಟು ಸುಮ್ಮನೆ ಕಡಿಮೆ ಮಾತಲ್ಲ ಸರ್. ನಾವು 2 ಎಕರೆ 3 ಎಕರೆ ಟೊಮಾಟೊ ಮಾಡಿ ಮಂಡಿಗೆ ಹೋದಾಗ ಅಣ್ಣರೆಲ್ಲ ಗುರ್ಸಿ ನಮ್ಮ ವಿಚಾರವಾಗಿ ಒಂದ್ ಸ್ವಲ್ಪ ಉರ್ದಿಂದ ಅಂತ ಮಾತಾಡಿದ್ರು. ಏನಂದ್ರೆ, ಪ್ರಕಾಶ್ ಅಣ್ಣ ನೀವೆಲ್ಲ ಬೆಳಿತೀರಾ, ಮಾಡ್ರಿ, ಇದು ನಿಮ್ ಕೈಲಿ ಆಗುತ್ತೆ, ಸಾಧ್ಯತೆ. ನಾನು ಒಬ್ಬ ಹ್ಯಾಂಡಿಕ್ಯಾಪ್ಟ್ ಆದ್ರೂ ಅವ್ರು ಗುರ್ಸಿ ಏನೆಲ್ಲ ಬೇಕೋ ಸಹಾಯ ಮಾಡಿ ಇವತ್ತು ಅವ್ರ ನೆರಳಲ್ಲಿ ಅವ್ರು 200 ಎಕರೆ 150 ಎಕರೆ 300 ಎಕರೆ ಮಾಡೋದನ್ನೆಲ್ಲ ನೋಡಿದ್ವಲ್ಲ. ಕನಿಷ್ಠ ಸೋಲುಗಳು ಸೆಕೆಂಡ್ರಿ ವಿಚಾರ. 100 ಎಕರೆ ಮಾಡ್ಬೇಕೆಂಬ ಉದ್ದೇಶವಾಗಿ ಈ ವರ್ಷ 100 ಎಕರೆ ಮಾಡಿದ್ವಿ. ನೋಡಿ ಸ್ನೇಹಿತರೆ, ಒಬ್ಬ ಸಣ್ಣ ರೈತರು ಇವತ್ತು 100 ಎಕರೆ ಟೊಮೊಟೊ ಬೆಳೆ ಮಾಡ್ಬೇಕು ಅನ್ನೋದು ಅಷ್ಟು ಈಸಿ ಮಾತಲ್ಲ. ಇವರು ಒಂದು ಕಡೆ 25 ಎಕರೆ, ಒಂದ್ ಕಡೆ 20 ಎಕರೆ, ಒಂದ್ ಕಡೆ 38 ಎಕರೆ, ಒಂದ್ ಕಡೆ 25 ಎಕರೆ, ಒಂದ್ ಕಡೆ 10 ಎಕರೆ, ಒಂದ್ ಕಡೆ 7 ಎಕರೆ, ಟೋಟಲ್ ಅಂದ್ರೆ 5 ಕಡೆ ಮೇಂಟೈನ್ ಮಾಡ್ತಾ ಇದ್ರೆ. 100 ಎಕರೆ ಒಂದೇ ಪ್ಲಾಟು ಸಿಗೋದು ಕಷ್ಟ ನಮ್ಮ ರೈತರು. ಆದ್ರೆ ಏನ್ ಮಾಡ್ತಾರೆ, ಒಂದು 4ರಿಂದ 5 ಕಡೆ ಇವರು ಟೋಟಲ್ 100 ಎಕರೆ ಟೊಮೊಟೊ ಮ್ಯಾನೇಜ್ ಮಾಡ್ತಾ ಇದಾರೆ ಅಂದ್ರೆ ಅಷ್ಟು ಈಸಿ ಮಾತಲ್ಲ. ಮತ್ತೆ ಅವರ ಪ್ರಕಾರ ನಾವು ವೆರೈಟಿ ಯಾವ್ದು ಬೆಳೆದ್ರು ಮತ್ತೆ ಯಾವ್ದು ಚೆನ್ನಾಗಿದೆ ಅನ್ನೋದು ಅವ್ರು ಕೇಳೋಣ. ಸರ್, ನಿಮ್ಗೆ ಈಶಾ ಜೈಹೋ ಅನ್ನೋದು ನಿಮ್ಗೆ ಯಾರು ಸರ್ ರೆಕಮೆಂಡ್ ಮಾಡಿದ್ರು? ನಮಗೆ ಕೋಲಾರಕ್ಕೆ ಒಂದ್ ಟೈಮ್ ಕೇಶವ ಅಂತ ನಮ್ಮ ಹುಡುಗ ಬಂದಿದ್ದ. ಸರ್, ಆ ಹುಡುಗ ಅಣ್ಣ ಈ ತರ ಇದೆ ಅಂತಂದಾಗ ನಾನು ಆ ಹುಡುಗ ಹೇಳಿದ್ ಒಂದೇ ಮಾತಿಗೆ, ಅಲ್ಲಿ ಎಲ್ಲಿ ಸಿಗುತ್ತೆ ಸಸಿ ಅಂತಂದೇಳಿ ಬೀಜ ತರಿಸಿ ನಿಮ್ ಕಡೆಯಿಂದಾನೆ ಬೀಜ ತರಿಸಿ ನಾವು ಫಸ್ಟ್ಗೆ ಸ್ಟಾರ್ಟಿಂಗ್ ಮಾಡಿದ್ವಿ. ಅಲ್ಲಿಂದಾನು ಅದು ರನ್ನಿಂಗ್ ಹಂಗೆ ಐತೆ. ನಾವು ಆಗ್ಬೋದು, ನಮ್ಮ ಫ್ರೆಂಡ್ಶಿಪ್ ಸರ್ಕಲ್ಗೆ ಆಗಿರ್ಬೋದು, ಸುಮಾರು 18-20 ಲಕ್ಷ ಸಸಿ ತಡ ನಮ್ಮ ಕಡೆಯಿಂದ ಕೊಡಿಸಿರೋದು ಎಲ್ಲ ಈಶಾ ಜೈವನೇ. ನೋಡಿ ಸ್ನೇಹಿತರೆ, ಇವರು ನಮ್ಮ ಪ್ರಕಾಶ್ ಸರ್ ಕಡೆಯಿಂದ ಟೋಟಲ್ 20ರಿಂದ 25 ಲಕ್ಷ ಸಸಿ ಟೋಟಲ್ ಎಲ್ಲ ಕೊಡಿಸಿದಾರಂತೆ. ಟೋಟಲ್ ಎಲ್ಲ ಈಶಾ ಜೈಹೋನೇ ಕೊಡಿಸಿದ್ದಾರೆ. ಮತ್ತೆ ಈಶಾ ಜೈಹೋದಲ್ಲಿ ನಿಮಗೆ ಕ್ವಾಲಿಟಿ ಆಗ್ಬೋದು, ಈಲ್ಡಿಂಗ್ ಆಗ್ಬೋದು, ಏನ್ ಅನ್ಸುತ್ತದೆ ಸರ್ ನಿಮ್ಗೆ? ನಮಗೆ ಇವತ್ತಿನವರೆಗನ ಕೆಲವೊಂದು ಜಮೀನ್ ಮೇಲೆ, ಕೆಲವೊಂದು ಮೇಂಟೆನೆನ್ಸ್ ಮೇಲೆ ಕೆಲವೊಬ್ರು ಕೆಟ್ಟಿರ್ಬೋದು, ಕೆಲವೊಬ್ರು ಬೆಳೆದಿರ್ಬೋದು. ಸರ್, ಬೆಳೆದ್ರ ಅದ್ಭುತವಾಗಿ ಬೆಳೆದ್ವಿ, ಅದ್ರಾಗೇನು ಎರಡು ಮಾತಿಲ್ಲ. ಮತ್ತೆ ನೀವು ಮಾರ್ಕೆಟ್ಗೆ ಹೋದಾಗ ಯಾವ ತರ ಅನ್ಸುತ್ತೆ ಸರ್? ರೇಟ್ ಅಲ್ಲಿ ಆಗ್ಬೋದು, ವ್ಯಾಪಾರಸ್ಥರು ನಮ್ಮ ಸ್ವಲ್ಪ ಹೆಚ್ಚು ಕಮ್ಮಿ ಪೀಕ್ ಮಾಲ್ ಇದ್ದಾಗ ಟಾಪ್ ರೇಟ್ಗೆ 10-20 ರೂಪಾಯಿ ಬಿಟ್ಟು ಕೊಟ್ಟಿರುತ್ತೆ. ಇಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಒಂದೊಂದಿನ ನಮ್ದೇ ಆಗಿರುತ್ತೆ. ಅಂದ್ರೆ ಪಾರ್ಸಲ್ ಆಗ್ಬೋದು, ವ್ಯಾಪಾರಸ್ಥರು ಆಗ್ಬೋದು, ಮಾರ್ಕೆಟ್ ಅಲ್ಲಿ ಆಗ್ಬೋದು, ನಮ್ಮ ಈಶಾ ಜೈಹೋ ಅನ್ನೋ ಟೊಮೊಟೊ ಹೆಚ್ಚು ಬೇಡಿಕೆಯಿಂದ ಹೆಚ್ಚು ಲಾಭದಾಯಕ ಅಂತ ಹೇಳಕ್ ಬರ್ತೀವಿ. ಮೊನ್ನೆ ವರ್ಷ ಬಂದು ನಮ್ಮ ಹರೀಶ್ ಸರ್ ಅವರು CMR ಅವರು 136 ಎಕರೆ ಮಾಡಿದ್ರು. ಇವಾಗ ಅವ್ರನ್ನ ಮಾರ್ಗದರ್ಶನ ಇಟ್ಕೊಂಡು ನಮ್ಮ ಪ್ರಕಾಶ್ ಸರ್ ಈ ವರ್ಷ 100 ಎಕರೆ ಈಶಾ ಜೈಹೋ ಟೊಮೊಟೊ ಮಾಡಿದ್ದಾರೆ. ನೋಡಿ ಸ್ನೇಹಿತರೆ, ಮತ್ತು ನಮ್ಮ ರೈತ ಬಂದರು ನಾನು ಹೇಳೋದು ಒಂದೇ, ನಿಮ್ಮ ಮೈಂಡಲ್ಲಿ ಆ ವೆರೈಟಿ ಅನ್ನು ಬೇಡ. ಈಗ ನಮ್ಗೆ ಎಲ್ಲ ಕಂಪೇರ್ ಮಾಡಿದ್ರೆ ಕ್ವಾಲಿಟಿ ಯಾವ ಥರ ಇರಬೇಕಂದ್ರೆ, ಯಾವುದೇ ಒಂದು ವೆರೈಟಿ ಆಗಲಿ ರೋಗದಲ್ಲಾಗ್ಬೋದು, ಈಲ್ಡಲ್ಲಾಗ್ಬೋದು, ಕ್ವಾಲಿಟಿಯಲ್ಲದು ಇವೆಲ್ಲ ಸರಿ ಮಾಡಿಕೊಂಡು ಒಂದು ಲೆವೆಲ್ ವೆರೈಟಿ ಚೆನ್ನಾಗಿದೆ ಅಂದರೆ ಅದು ಈಶಾ ಜೈಹೋ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ರೈತ ಬಾಂಧವರು ಸಾರ್ ಹೇಳ್ದಂಗೆ ಎಲ್ಲರೂ ಈಶಾ ಜೈಹೋನೇ ಬೆಳೆದು ಹೆಚ್ಚು ಲಾಭ ಪಡೆಯೋಕೆ ವಿನಂತಿ. ಮತ್ತು ನಮ್ಮ ಸಾರ್ ಅವರು ಅವ್ರ ಬಾಯಿಲ್ಲ ಅವ್ರ ನಂಬರ್ ಕಡೆ ಸರ್, ನಿಮ್ಮ ಫೋನ್ ನಂಬರ್ ಒಂದು ಸಲ ಹೇಳಿದ್ರೆ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಸರ್. ಫೋನ್ ನಂಬರ್ ಕೊಟ್ಟರೆ ಇಲ್ಲಿಗೆ ಫೇಸ್ ಮಾಡಕ್ ಆಗ್ತಾ ಇಲ್ಲ. ಸರಿ, ಇಲ್ಲಿ ಸರ್ ಆದ್ರೂ ನಾವು ಹೇಳ್ತಾ ಇದ್ವಿ ಸರ್, ಯಾರು ಏನು ಅನ್ಕೋಬೇಡ್ರಿ ದಯವಿಟ್ಟು.
ನಾವು ಕಂಪ್ನಿ ನಂಬರ್ ಅಂತ ನಮ್ಗೆ ಹೆಚ್ಚಿನ ಬೇಡಿಕೆ ಆದ್ರೆ ನಾವು ನಂಬರ್ ಕೊಡ್ತೀವಿ 9980851914. ಈಶಾ ಜೈವ ಏನೇ ಮಾಹಿತಿ ಬೇಕಾದರೂ ನೀವು ನಮ್ಮ ನಂಬರ್ ಕಾಲ್ ಮಾಡಬೇಕಾಗಿ ನಮ್ಮ ರೈತ ಬಂಧು ಎಲ್ಲರೂ ವಿನಂತಿ. ಜೈ ಕರ್ನಾಟಕ ಮತ್ತೆ ಜೈ ನಮಸ್ಕಾರ.